ಈಗ ನಡೆಯುತ್ತಿರುವ ಭಾರತೀಯ ಪ್ರಜಾಪ್ರಭುತ್ವದ ಕೊಲೆ, ನಾವು ಎಚ್ಚೆತ್ತು ಇದನ್ನು ತಡೆಯೋಣ. ಕಿರು ಪುಸ್ತಕದ ಓದು, ತಾರೀಕು 21 ಏಪ್ರಿಲ್ 2026. ಭಾಗ 8. ಪ್ರೊಫೆಸರ್ ಯೋಗೇಂದ್ರ ಯಾದವ್ ಬಹಿರಂಗಪಡಿಸಿದ ಚುನಾವಣಾ ಆಯೋಗದ ಬಿಹಾರ SIR ಡೇಟಾನಲ್ಲಿನ ಕೆಲವು ಅರ್ಥಹೀನ ಅಂಶಗಳು. ಬನ್ನಿ ನೋಡೋಣ. ಪ್ರೊಫೆಸರ್ ಯೋಗೇಂದ್ರ ಯಾದವ್ ಅವರು ಬಹಿರಂಗಪಡಿಸಿದ ಚುನಾವಣಾ ಆಯೋಗದ ಬಿಹಾರ SIR ಡೇಟಾದಲ್ಲಿನ ಕೆಲವು ಅರ್ಥಹೀನ ಅಂಶಗಳು. ಚುನಾವಣಾ ನಿಯಮಗಳ ಪ್ರಕಾರ ಮತದಾರರ ಪಟ್ಟಿಯಲ್ಲಿ ಇರುವ ಯಾರೊಬ್ಬರ ಹೆಸರನ್ನು ಮಾನ್ಯ ಕಾರಣಕ್ಕಾಗಿ ತೆಗೆದುಹಾಕಬೇಕೆಂದು ಯಾರಿಗಾದರೂ ಅನಿಸಿದರೆ ಅದೇ ಮತಗಟ್ಟೆಯ ಮತ್ತೊಬ್ಬ ವ್ಯಕ್ತಿಯ ಆಕ್ಷೇಪಣೆ ಅಬ್ಜೆಕ್ಷನ್ ಸಲ್ಲಿಸಬಹುದು. ಸೊ ಯಾವುದೋ ಒಂದು ಹೆಸರಿದೆ, ಅದು ಇರಬಾರ್ದು, ತಪ್ಪಿದೆ, ಏನೋ ಕಾರಣಕ್ಕಿದ್ರೆ ಯಾರು ಬೇಕಾದರೂ ಅದಕ್ಕೆ ರಿಕ್ವೆಸ್ಟ್ ಸಲ್ಲಿಸ್ಬೋದು. ಆದರೆ ಅದೇ ಮತಗಟ್ಟೆಯಿಂದ, ಅದೇ ಬೂತಲ್ಲಿ ಅವರು ಮತದಾರ ಆಗಿರೋರಿಂದ ಮಾತ್ರ. ಅಗತ್ಯ ತನಿಖೆ ಮತ್ತು ಪ್ರಕ್ರಿಯೆ ನಂತರ ಸಂಬಂಧಿತ ಮತದಾರ ಹೆಸರನ್ನು ತೆಗೆದುಹಾಕಬಹುದು. ಈ ರೀತಿ ತೆಗೆದುಹಾಕಲಾದ ಮತದಾರರ ಪಟ್ಟಿಯನ್ನು ಡೌನ್ಲೋಡ್ ಮಾಡಬಹುದಾಗಿದೆ. ಪ್ರೊಫೆಸರ್ ಯೋಗೇಂದ್ರ ಯಾದವ್ ಅವರ ತಂಡವು SIR ಪ್ರಕ್ರಿಯೆಯಡಿ ಚುನಾವಣಾ ಆಯೋಗವು ಬಿಹಾರದಲ್ಲಿ ಮೊದಲ ಮತದಾರರ ಪಟ್ಟಿಯನ್ನು ಸಿದ್ಧಪಡಿಸಿದ ನಂತರ ತೆಗೆದುಹಾಕಲಾದ ಹೆಸರುಗಳ ಪಟ್ಟಿಯನ್ನು ಡೌನ್ಲೋಡ್ ಮಾಡಿತ್ತು. ಅಂದರೆ ಈ SIR ಅಲ್ಲಿ ಪ್ರಕ್ರಿಯೆಯಲ್ಲಿ ಏನು ಎಲ್ಲ ಆಗಿ ಫೈನಲ್ ಲಿಸ್ಟ್ ಅಂತ ಪಬ್ಲಿಷ್ ಮಾಡಿದ್ದಾರೆ. ಅದು ಆದಮೇಲೆ ಹೆಸರುಗಳನ್ನು ತೆಗೆದುಹಾಕಿತ್ತು. ಆ ಪಟ್ಟಿಯಲ್ಲಿ ಸಂಬಂಧಿತ ಮತದಾರರ ಹೆಸರು, ಆಕ್ಷೇಪಣೆ ಸಲ್ಲಿಸಿದ ವ್ಯಕ್ತಿಯ ಹೆಸರು ಮತ್ತು ಆಕ್ಷೇಪಣೆಯ ಕಾರಣಗಳನ್ನು ದಾಖಲಿಸಲಾಗಿತ್ತು. ಈ ತಂಡವು, ಪ್ರೊಫೆಸರ್ ಯೋಗೇಂದ್ರ ಯಾದವ್ ಅವರ ತಂಡವು ಪರಿಶೀಲಿಸಿದಾಗ ಆ ಪಟ್ಟಿಯ ಪ್ರಕಾರ ಅರ್ಧಕ್ಕಿಂತ ಹೆಚ್ಚು ಆಕ್ಷೇಪಣೆಗಳು, ಬಹುಪಾಲು ಮೆಜಾರಿಟಿ, ಸಂಬಂಧಿತ ಮತದಾರರೇ ಸಲ್ಲಿಸಿದ್ದಾರಂತೆ. ಅಂದರೆ ಒಬ್ಬ ವ್ಯಕ್ತಿ ತನ್ನ ಹೆಸರನ್ನು SIR ಮತದಾರ ಪಟ್ಟಿಯಲ್ಲಿ ಸೇರಿಸಲು ನೋಂದಣಿ ಫಾರ್ಮ್ ಸಲ್ಲಿಸಿದ್ದಾರೆ ಮತ್ತು ಕೆಲವು ವಾರಗಳ ಬಳಿಕ ಅದೇ ವ್ಯಕ್ತಿ ತನ್ನದೇ ಹೆಸರಿನ ವಿರುದ್ಧ ಆಕ್ಷೇಪಣೆ ಸಲ್ಲಿಸಿದ್ದಾರೆ. ತನ್ನ ಹೆಸರನ್ನು ತೆಗೆದುಹಾಕುವಂತೆ ಚುನಾವಣಾ ಆಯೋಗಕ್ಕೆ ಮನವಿ ಮಾಡಿದ್ದಾರೆ ಅಂತ ಅರ್ಥ ಆಗತ್ತೆ. ಆ ರೀತಿ ದಾಖಲಾಗಿತ್ತು. ಇವು ಬಿಹಾರಗಳಲ್ಲಿ ಕಂಡುಬಂದ ಬಹುಪಾಲು ಆಗಿದ್ದವು. ಇನ್ನೂ ವಿಚಿತ್ರವೆಂದರೆ, ಇಂತಹ ಸ್ವಯಂ ಆಕ್ಷೇಪಣೆಗಳಲ್ಲಿನ 100ಕ್ಕೂ ಹೆಚ್ಚು ಪ್ರಕರಣಗಳಲ್ಲಿ ಕಾರಣವಾಗಿ ವಿದೇಶಿ, ಫಾರಿನರ್ ಎಂದು ದಾಖಲಾಗಿತ್ತು. ಅಂದರೆ ಒಬ್ಬ ವ್ಯಕ್ತಿ ಮೊದಲು ಮತದಾರನಾಗಲು ಅರ್ಜಿ ಸಲ್ಲಿಸಿ ಕೆಲವು ವಾರಗಳ ನಂತರ ತಾನೇ ವಿದೇಶಿ ಎಂದು ಹೇಳಿಕೊಂಡು ತನ್ನ ಹೆಸರನ್ನು ತೆಗೆದುಹಾಕುವಂತೆ ಮನವಿ ಮಾಡಿದ್ದಾರಂತೆ. ಇದು ಅರ್ಥ ಆಯ್ತಾ? ಸೊ ಒಬ್ಬ ವ್ಯಕ್ತಿ ನನ್ನ SIR ನಾನು ಮತದಾರರೇ, SIR ಅಲ್ಲಿ ನನ್ನ ಮತದಾರ ಪಟ್ಟಿಯಲ್ಲಿ SIR ಆದಮೇಲೆ ನನ್ನ ಹೆಸರು ಇರಬೇಕು ಅಂತ ಹೇಳಿ ಅರ್ಜಿ ಸಲ್ಲಿಸ್ತಾರೆ. ಕೆಲವು ವಾರಗಳಾದಮೇಲೆ ಅದೇ ವ್ಯಕ್ತಿ ತನ್ನ ಹೆಸರನ್ನೇ ಸೂಚಿಸಿ ನಾನು ಅನರ್ಹ ಅಂತ ಹೇಳ್ತಾರೆ. ನಾನು ಇರಬಾರ್ದು ಇದರಲ್ಲಿ, ನಾನು ಅನರ್ಹ, ಇದರಲ್ಲಿ ತೆಗೆದಾಕಿ ನನ್ನ ಹೆಸರು ಅಂತ ಹೇಳ್ತಾರೆ. ಕಾರಣ ಏನಪ್ಪ ಅಂತಂದರೆ, ಕಾರಣ ಕೊಟ್ಟಿರೋದು ನಾನು ವಿದೇಶಿ ಅಂತ ಹೇಳ್ತಾರೆ. ಈ ಥರ ಏನು ಸಾಧ್ಯನಾ? ಇದು ಎಷ್ಟು ಅರ್ಥಹೀನ ನೋಡಿ. ಸಾಮಾನ್ಯ ಜನರಿಗೆ ಇಂತಹ ಸಂಗತಿಗಳು ಅತಿ ಅರ್ಥಹೀನವಾಗಿ ಕಾಣಿಸುವುದಿಲ್ಲವೇ? ಆದರೆ ಈ ವಿಚಿತ್ರಗಳ ಬಗ್ಗೆ ಚುನಾವಣಾ ಆಯೋಗವು ಯಾವುದೇ ಅರ್ಥಪೂರ್ಣ ಸ್ಪಷ್ಟೀಕರಣ ನೀಡಿಲ್ಲ. ಮಾಮೂಲಿಯಂತೆ ಹಾರಿಕೆಯ ಉತ್ತರ ಅಥವಾ ಮೌನ. ಪ್ರೊಫೆಸರ್ ಯಾದವ್ ಅವರ ತಂಡ ನಡೆಸಿದ ಪರಿಶೋಧನೆಯ ಪ್ರಕಾರ ಬಿಹಾರದಲ್ಲಿ ನಡೆಸಿದ ಸಂಪೂರ್ಣ SIR ಪ್ರಕ್ರಿಯೆಯಲ್ಲಿ ಚುನಾವಣಾ ಆಯೋಗಕ್ಕೆ ವಿದೇಶಿಗಳೆಂದು ಪತ್ತೆಯಾದ ಮತದಾರರು ಕೇವಲ 3 ಮಾತ್ರ. ಚುನಾವಣಾ ಆಯೋಗ ಅಧಿಕೃತವಾಗಿ ಬಿಹಾರದಲ್ಲಾಗಲಿ ಯಾವುದೇ ರಾಜ್ಯದಲ್ಲಾಗಲಿ ಅವರು ಎಷ್ಟು ವಿದೇಶಿ ಮತದಾರರಿದ್ದರು, ಎಷ್ಟು ಜನನ್ನ ಆ ರೀತಿ ಇದ್ದವ್ರನ್ನ ಗುರುತಿಸಿದ್ದೀವಿ ಅಂತ, ಆಮೇಲೆ ಅವ್ರು ಯಾರು ಅಂತ ಪಬ್ಲಿಷ್ ಮಾಡಿಲ್ಲ. ಪ್ರೊಫೆಸರ್ ಯಾದವ್ ಅವರ ತಂಡ ಬಹಳ ಶ್ರಮಪಟ್ಟು ಈ ಬಿಹಾರದ ಕೆಲವು ಡಿಸ್ಟ್ರಿಕ್ಟ್ಗಳಲ್ಲಿ, ಕೆಲವು ಅದು ಬಾಂಗ್ಲಾದೇಶಿಗೆ ಹತ್ತಿರ ಇರುವಂಥ ಜಾಗಗಳಲ್ಲಿ ಸುಮಾರಷ್ಟು ಕಷ್ಟಪಟ್ಟು ನೋಡಿದಾಗ ಅವ್ರಿಗೆ ಸಿಕ್ಕಿದ್ದು, ಸಿಕ್ಕಿದ ಮಾಹಿತಿ ಪ್ರಕಾರ ಚುನಾವಣಾ ಆಯೋಗ ಕೇವಲ 3 ಜನನ್ನ, 8 ಕೋಟಿ ಮತದಾರನ ಪರಿಷ್ಕರಣೆ ಮಾಡಿ ರಿವಿಷನ್ ಮಾಡ್ತೀವಿ ಅಂತ ಹೇಳಿ 8 ಕೋಟಿ ಜನರಿಗೆ ಚಿತ್ರಹಿಂಸೆ ಕೊಟ್ಟು ಕೇವಲ 3 ಜನ ಬಾಂಗ್ಲಾದೇಶಿಯರಿದ್ದರು ಅಂತ ಅವ್ರಿಗೆ ಗೊತ್ತಾಗಿದೆ, ವಿದೇಶಿಯರಿದ್ದರು ಅಂತ ಹೇಳಿ.
ಬಿಹಾರದಲ್ಲಾಗಲಿ ಅಥವಾ ಇತರೆ ಯಾವುದೇ ರಾಜ್ಯದಲ್ಲಾಗಲಿ SIR ಪ್ರಕ್ರಿಯೆಯಲ್ಲಿ ಪತ್ತೆಯಾದ ವಿದೇಶಿಗಳ ಸಂಖ್ಯೆಯನ್ನು ಚುನಾವಣಾ ಆಯೋಗವು ಅಧಿಕೃತವಾಗಿ ಇನ್ನೂ ಪ್ರಕಟಿಸಿಲ್ಲ. ಚುನಾವಣಾ ನಿಯಮಗಳ ಪ್ರಕಾರ ಮತದಾರರ ಪಟ್ಟಿಯಲ್ಲಿರುವ ಯಾವುದೇ ಹೆಸರಿನ ವಿರುದ್ಧ ಆಕ್ಷೇಪಣೆ ಸಲ್ಲಿಸಲು ಅದೇ ಮತಗಟ್ಟೆಯ ಮತದಾರನಿಗಷ್ಟೇ ಅಧಿಕಾರ ಇದೆ. ಆದರೆ ಅನೇಕ ಬಾರಿ ತಮ್ಮ ಹೆಸರಲ್ಲಿ ಆಕ್ಷೇಪಣೆ ಸಲ್ಲಿಸಲಾಗಿದೆ ಎನ್ನಲಾದ ವ್ಯಕ್ತಿಗೆ ಅದರ ಬಗ್ಗೆ ತಿಳಿದೇ ಇರುವುದಿಲ್ಲ. ಸೊ ಇಂಥವ್ರು ಆಕ್ಷೇಪಣೆ ಸಲ್ಲಿಸಿದ್ದಾರೆ ಅಂತ ಅಲ್ಲಿ ದಾಖಲೆ ಮಾಡಿರ್ತಾರೆ ಚುನಾವಣಾ ಆಯೋಗದ ರೆಕಾರ್ಡಲ್ಲಿ. ಆದರೆ ಅಂಥ ವ್ಯಕ್ತಿ ಏನು ಅಬ್ಜೆಕ್ಷನ್ ಹಾಕೇ ಇರೋದಿಲ್ಲ. ಅವ್ರನ್ನ ಕೇಳಿದ್ರೆ ಇಲ್ವೇ, ನನಗೆ ಗೊತ್ತಿಲ್ವೇ ಇದ್ರ ಬಗ್ಗೆ, ಏನು ನನಗೂ ಇದಕ್ಕೇನು ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಅವರು ಯಾವುದೇ ಆಕ್ಷೇಪಣೆ ಸಲ್ಲಿಸಿರಲಿಲ್ಲ. ಮೇಲ್ನೋಟಕ್ಕೆ ಈ ಅಕ್ರಮದ ಹಿಂದೆ ಇರುವವರು ಕಂಪ್ಯೂಟರ್ಗಳ ಮೂಲಕ ನಕಲಿ ಆಕ್ಷೇಪಣೆಗಳನ್ನು ಸೃಷ್ಟಿಸುತ್ತಿದ್ದಾರೆ. ಈ ವಿಷಯದ ಬಗ್ಗೆ ಸಂಪೂರ್ಣ ಮಾಹಿತಿಗಾಗಿ 17 ಪೇಜ್ PDF ಬುಕ್ಲೆಟ್ ಡೌನ್ಲೋಡ್ ಮಾಡ್ಕೋಬಹುದು ಫ್ರೀಯಾಗಿ. kannadaindians.com/SIR ಅಥವಾ ಡೆಮಾಕ್ರಸಿ ಇನ್ ಡೇಂಜರ್ -English ಅಥವಾ ಕನ್ನಡ